ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪ್ರೇಮಂಗೆ ಆ, ಪ್ರೇಮಂಗೆ ಅವರ ಅತ್ತೆ ಅಂದರೆ ದಾಮಿನಿ, ಚಿಕ್ಕತ್ತೆ ಆಗಬೇಕು. ದಾಮಿನಿ ತುಂಬಾ ಟಾರ್ಚರ್ ಕೊಡ್ತಾಳೆ. ಆಮೇಲೆ ಈ ಕಡೆ ಬಂದು ಕಾವ್ಯನ್ಗೆ ಮಹಾದೇವ ತುಂಬಾ ಸಪೋರ್ಟ್ ಮಾಡ್ತಿರ್ತಾನೆ. ಅವಳಿಗೆ ಅನುಮಾನ ಬಂದಿರುತ್ತೆ, ಇಷ್ಟೊಂದು ಸಪೋರ್ಟ್ ಯಾಕೆ ಮಾಡ್ತಾರೆ, ಎಲ್ಲಿ ಯಾವ ಹಾಸ್ಟ್ಲಲ್ಲಿ ತಾನೇ ಸೆಕ್ಯೂರಿಟಿ ತಾತ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಇವ್ರು ಯಾಕೆ ಇಷ್ಟೊಂದು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಇವಳಿಗೆ ಅನುಮಾನ ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಯಾರು ಅಂತ ತಿಳ್ಕೊಳಕ್ಕೆ ಅವಳಿಗೆ ಆಗೇ ಇರಲ್ಲ. ಹಾಗಾಗ್ಬಿಟ್ಟು ಅವಳು ಏನು ಹೆಂಗೆ ತಿಳ್ಕೊಳ್ಳೋದು ಅಂಥೇಳಿ ಯೋಚನೆ ಮಾಡ್ತಾನೇ ಇರ್ತಾಳೆ. ಆಮೇಲೆ ಇಲ್ಲ ತಾತ, ಇವತ್ತು ನೀವು ಯಾರು ಅಂತ ನಂಗೆ ಗೊತ್ತಾಗಲೇಬೇಕು, ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಅಲ್ಲಿ ನೋಡಿದ್ರೆ ಚಪ್ಪಲಿ ಹೊಲ್ಸ್ಕೊಂಡು ಬಂದ್ರಿ, ಇಲ್ಲಿ ನೋಡಿದ್ರೆ ಲ್ಯಾಂಪು, ಟೇಬಲ್ ಲ್ಯಾಂಪ್ ತಂದಿಟ್ಟಿದ್ದೀರಾ, ಇದೆಲ್ಲ ಯಾಕೆ ತಾತ, ಯಾರು ತಾತ ನೀವು ಅಂತೇಳಿ ಎಲ್ಲ ಕೇಳ್ತಾಳೆ. ಅದಕ್ಕೆ ಅವನು ಏನು ಹೇಳೋಕ್ಕೂ ಆಗದೇನೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಯಾರು? ಸೆಕ್ಯೂರಿಟಿ ತಾತ. ಆವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಹಾದೇವನ ಅಪ್ಪ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಈ ತಾತಂಗೆ ಹೇಳ್ತಿರ್ತಾಳೆ, ನನಗೆ ಪುಕ್ಸಟೆ ಎಲ್ಲ ತಗೊಳಕ್ಕೆ ಇಷ್ಟ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಕೊಡೋದಕ್ಕೆ, ಅದಕ್ಕೆ ಈ ಉಂಗುರ ಇಟ್ಕೊಳ್ಳಿ ತಾತ, ಪಾಪ ನಿಮಗೂ ಕಷ್ಟ ಇರುತ್ತೆ, ನನಗೆ ಎಲ್ಲಿಂದ ತಂದು ಕೊಡ್ತೀರಾ, ಈ ಉಂಗುರ ಇಟ್ಕೊಳ್ಳಿ ನೀವೇ, ನನ್ನ ಹತ್ರ ದುಡ್ಡಿಲ್ಲ ಅಂತ ಉಂಗುರ ಕೊಡೋಕ್ಕೆ ಹೋಗ್ತಾಳೆ. ಆವಾಗ ಅವನು ಇಸ್ಕೊಳ್ತಾ ಇರಲ್ಲ. ಆವಾಗ ಸೆಕ್ಯೂರಿಟಿ ತಾತನ ಅಪ್ಪ ಅಂದರೆ ತಾತ ಬಂದ್ಬಿಟ್ಟು, ನನಗೆ ಉಂಗುರ ಬೇಡಮ್ಮ, ನಿನಗಷ್ಟು ಕೊಡಲೇಬೇಕು ಅಂತ ಇದ್ದರೆ ತಾಳಿ ಕೊಟ್ಬಿಡಮ್ಮ ಅಂತ ಹೇಳ್ತಾನೆ. ತಾಳಿ ಕೇಳ್ತಾನಲ್ಲ ಅಂತೇಳ್ಬಿಟ್ಟು ಮುಖನೇ ಹಿಂಗೆ ನೋಡ್ತಾಳೆ. ನೋಡಿಬಿಟ್ಟು ಆಮೇಲೆ ಏನು ಮಾತಾಡ್ತಾಯಿದ್ದೀರಾ ನೀವು, ಸ್ವಲ್ಪನಾರ ಪ್ರಜ್ಞೆ ಇದೆಯಾ ನಿಮಗೆ, ಹೆಂಗೆ ಕೇಳ್ತಾಯಿದ್ದೀರಾ ತಾಳಿನ, ಕೇಳ್ತಾರ ಇದನ್ನೇನಾದರೂ ಯಾರಾದರೂ, ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಬೈಯಕ್ಕೆ ಹೋಗ್ತಾಳೆ. ಮತ್ತೇನಮ್ಮ, ಉಂಗುರ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೀಯಲ್ಲ, ತಾಳಿನೇ ಕೊಟ್ಬಿಡಮ್ಮ ಅತ್ಲಾಗಿ, ಬೇಡ ಅನ್ಸಿದ್ರೆ. ಈಗ ಹೆಂಗೂ ನಿನ್ನ ಗಂಡನ ಜೊತೆ ನೀನು ಬದುಕಲ್ಲ, ನಿನ್ನ ಗಂಡ ಅಂದರೆ ನಿಂಗೆ ಇಷ್ಟ ಇಲ್ಲ, ನಿನ್ನ ಗಂಡ ನಿನಗೆ ಬೇಕಾಗಿಲ್ಲ ಅಲ್ವಾ, ತಾಳಿ ಕೊಟ್ಬಿಡಮ್ಮ ಅತ್ಲಾಗಿ. ಅವನು ಎಂಥವನಾರ ಆಗಿರಲಿ, ತಾಳಿ ಕಟ್ಟಿದ್ದಾನೆ ನನಗೆ, ಅವನೇ ನನಗೆ ಜೀವನ ಪೂರ್ತಿ, ನೀವು ಆ ಥರ ಎಲ್ಲ ಕೇಳಬೇಡಿ, ನಾನೇನೋ ಸಿಟ್ಟಲ್ಲಿ ಬೈತೀನಿ, ಅದಕ್ಕೆ ನನ್ನ ಗಂಡನೇ ಅಲ್ಲ ಅಂತ ಹೇಳೋಕ್ಕಾಗುತ್ತಾ, ಅವನೇ ನನ್ನ ಗಂಡ, ನೀವು ಹಂಗೆಲ್ಲ ಕೇಳಬೇಡಿ ಅಂತೇಳಿ ಬೈತಾಳೆ. ಅದಕ್ಕೆ ಅಮ್ಮ ಹೇಳಿದ್ದು, ನನಗೆ ನೀನು ಉಂಗುರ ಕೊಡು, ನೀನು ಉಂಗುರ ಇಸ್ಕೋಬೇಕು, ನೀನು ತಾಳಿ ಇಸ್ಕೋಬೇಕು ಅಂತ ಆಸೆ ಇಲ್ಲ, ಮಹಾದೇವನ ಬಗ್ಗೆ ನಿನಗೇನಿದೆ ನಿನ್ನ ಮನಸ್ಸಲ್ಲಿ ಅಂತ ತಿಳ್ಕೊಬೇಕಾಗಿತ್ತಷ್ಟೇ. ಇಷ್ಟೊಂದು ಬೆಟ್ಟದಷ್ಟು ಆಸೆ ಇಟ್ಕೊಂಡು ಅವನ ಜೊತೆ ಯಾಕೆ ಜಗಳಾಡ್ತೀಯ, ಅವನ ಜೊತೆ ಯಾಕೆ ಇರಲ್ಲ ಒಟ್ಟಿಗೆ ಅಂತೆಲ್ಲ ಕೇಳ್ತಾನೆ. ಅವರು ಮಹಾದೇವನ ಅಪ್ಪ ಕೇಳ್ತಾನೆ. ಆಮೇಲೆ ಅದನ್ನ ನಾನು ಓದೋದು ಮುಖ್ಯ, ನಾನು ಓದಿ ಆಮೇಲೆ ವಾಪಸ್ ಊರಿಗೆ ಹೋಗಬೇಕು, ಅಲ್ಲಿವರೆಗೆ ಹೀಗೇ ಸುಮ್ಮನಿರಿ ತಾತ, ನೀವು ಇಷ್ಟು ಸುಲಭವಾಗಿ ಕೇಳಿಬಿಟ್ರಿ ತಾಳಿನ ಅಂತ. ಈ ಕಡೆ ಬಂದು ಇಲ್ಲಿ ಪ್ರೇಮ, ಗಂಡ ಬಂದು ಪ್ರೇಮ ಪ್ರೇಮ ಅಂತ ಕರಿತಾ ಇರ್ತಾನೆ. ಆದರೆ ಪ್ರೇಮ ಆಗ್ತಾನೆ ಬರ್ತಾಳೆ, ಅವಳು ತಲೆ ಚಿಟ್ಟಿಡ್ದು ಹೋಗಿರುತ್ತೆ, ಫುಲ್ಲು ತಲೆಗುಳ ಬಿಟ್ಕೊಬಿಟ್ಟಿರ್ತಾಳೆ. ಆಮೇಲೆ ಪ್ರೇಮ, ನನಗಿವತ್ತು ಪೇಷಂಟ್ ಜಾಸ್ತಿ, ತಲೆ ಸಿಡ್ದು ಹೋಗ್ತಾಯಿದೆ, ಕೈಕಾಲು ಮುಖ ತೊಳ್ಕೊಬರ್ತೀನಿ, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕೊಡು, ಇಲ್ಲಾಂದರೆ ಮಲ್ಕೊಬಿಡ್ತೀನಿ ಸುಮ್ಮನೆ ಅಂತಾನೆ. ಆಮೇಲೆ ಇವಳು ಆ ವಿಷಯನ ಹೇಳಬೇಕು ಅವರಿಗೆ, ರಾಮಂಗೆ ಹೇಳಬೇಕು ಅನ್ನಿಸ್ತಾಯಿದೆ, ಆದರೆ ಹೆಂಗೆ ಹೇಳೋದು ಅಂತಲೇ ಚಿಂತೆ ಹತ್ಕೊಂಡು ಕೂತಿದ್ದಾಳೆ. ಈ ಕಡೆ ಬಂದು ದಾಮಿನಿ ಅಣ್ಣ ಮತ್ತು ಸ್ನೇಹ, ಇವ್ರು 3 ಜನ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಯಿರ್ತಾರೆ. ದಾಮಿನಿ ಅಣ್ಣ ಹೇಳ್ತಾನೆ, ಏನಾದರೂ ಪ್ರೇಮ ಎಲ್ಲರಿಗೂ ಹೇಳ್ಬಿಟ್ರೆ ನಮ್ಮ ಪ್ಲ್ಯಾನೆಲ್ಲ ಫ್ಲಾಪ್ ಆಗಿಬಿಡುತ್ತಲ್ಲ, ಏನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ದಾಮಿನಿ ಹೇಳ್ತಾಳೆ, ಹಂಗಾಗ್ದಂಗೆ ನಾನು ನೋಡ್ಕೋತೀನಿ, ಪ್ರೇಮ ಯಾರಿಗೂ ಬಾಯ್ ಬಿಡಲ್ಲ, ಆ ಥರ ಮಾಡ್ತೀನಿ, ಸುಮ್ಮನಿರೋಣ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ. ಪ್ರೇಮ ಬಂದು ಹೇಳೋಕ್ಕೆ ಅಂತ ಬಾಯಿ ತೆಗಿತಾಳೆ. ಅಷ್ಟೊತ್ತಿಗೆ ನಂಗೆ ತುಂಬ ತಲೆನೋಯ್ತಿದೆ ಪ್ರೇಮ, ನಾನು ಕೈಕಾಲು ಮುಖ ತೊಳ್ಕೊಬಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತಾನೆ.
ಸರಿ ಹೋಗಿ ಬನ್ನಿ, ಆಮೇಲೆ ಏನು ಹೇಳಬೇಕು ಅಂದಲ್ಲ ಪ್ರೇಮ ಹೇಳು ಅಂತ ಕೇಳ್ತಾನೆ. ಈಗ ಹೇಳಲ್ಲ, ನೀವು ಮುಖ ಕೈ ಕಾಲು ತೊಳ್ಕೊಬನ್ನಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಇವರಿಬ್ಬರು ಕಾಡಕ್ಕೆ ಶುರುವಾಗ್ತಾರೆ. ಅಯ್ಯೋ ಕಲ್ಯಾಣಿ ಅತ್ತೆಗೆ ಇವಳೇ ದಾಮಿನಿನೇ ಇಷ್ಟೊಂದು ಕಷ್ಟ ಕೊಡ್ತಿದ್ದಾಳ, ದಾಮಿನಿ ಸ್ವಂತ ಅಣ್ಣನ ಸ್ನೇಹ ಅಪ್ಪ, ಇದೆಲ್ಲ ಅವಳಿಗೆ ಅಯೋಮಯ, ಒಂಥರ ತಲೆ ತಿರುಗ್ದಂಗೆ ಆಗೋಗುತ್ತೆ. ಇಷ್ಟೆಲ್ಲ ಸುತ್ತ ರೌಂಡ್ ಇಟ್ಕೊಂಡು ಹಿಂಗೆಲ್ಲ ದಾಮಿನಿ ನಾಟಕ ಆಡಿಕೊಂಡು ಅಲ್ಲಿ ಏನೂ ಗೊತ್ತಿಲ್ಲ ಅನ್ನಂಗೆ ಅಮಾಯಕೆ ಥರ ಬಂದು ಸೇರಿಕೊಂಡಿದ್ದಾಳಲ್ಲ, ಯಾರು ಅಂತ ಇವಳನ್ನ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಇಲ್ಲಿವರೆಗೆ ಅಂತೇಳ್ಬಿಟ್ಟು ಪ್ರೇಮ ತುಂಬಾ ತಲೆ ಕೆಡಿಸ್ಕೊಂಡು ಒದ್ದಾಡ್ತಾಳೆ, ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅಂತೇಳಿ. ಅಷ್ಟೊತ್ತಿಗೆ ಇವರು ಕನಸಲ್ಲಿ ಬಂದಂಗೆ ಕಲ್ಯಾಣಿನ ಗನ್ನಲ್ಲಿ ಶೂಟ್ ಮಾಡ್ದಂಗೆ ಕನಸು ಕಾಣ್ತಾ ಇರ್ತಾನೆ. ಈ ಕಡೆ ಕನಸು ಕಾಣ್ತಿದ್ದಾಗ ಇವಳೇನು ಮಾಡ್ತಾಳೆ ಅಂದರೆ, ಏನಕ್ಕೆ ದಾಮಿನಿ ಹಿಂಗೆಲ್ಲ ಮಾಡ್ತೀಯ ನೀನು, ನನ್ನ ಸಂಸಾರ ಹಾಳು ಮಾಡೋದ್ರಿಂದ ನಿಂಗೇನು ಸಿಕ್ಕುತ್ತೆ ಅಂತಂದರೆ, ಆಗ ನಿನ್ನನ್ನು ಯಾವತ್ತೋ ಸಾಯಿಸಬೇಕು ಅಂತಿದ್ದೆ, ಇವತ್ತು ಸಾಯಿಸ್ತಾ ಇದ್ದೀನಿ, ನಿನ್ನ ಮಕ್ಕಳೆಲ್ಲ ಬಿಟ್ಟು ಹೋದ್ರು, ಸೊಸೆಯರೆಲ್ಲ ಬಿಟ್ಟು ಹೋದರು, ನೀನು ಈಗ ಒಬ್ಬಳೇ ಒಂಟಿ, ಹಂಗೆ ಹಿಂಗೆ ನಾನು 20 ವರ್ಷದಿಂದ ಹಂಗಿದ್ದೆ ಹಿಂಗಿದ್ದೆ ಏನೇನೋ ಕತೆ ಹೇಳ್ತಾ ಅವಳನ್ನ ಶೂಟ್ ಮಾಡ್ತೀನಿ ಅಂತ. ಆ ಥರ ಕನಸು ಪ್ರೇಮಂಗೆ. ಆ ಕನಸು ಬಿದ್ದ ತಕ್ಷಣ ಅವಳು ಅಲ್ಲಿಂದ ಮಿಡ್ಕಿ ಎದ್ದು ಕೂತ್ಕೊತಾಳೆ. ಎದ್ದು ಕೂತ್ಕೊಂಡಾಗ ಇವರು 3 ಜನ ಜೊತೆಗೆ ರೌಡಿಗಳಿಬ್ಬರು 5 ಜನ ಮನೆಗೆ ಒಳಗಡೆ ಬಂದಂಗೆ ಕನಸು ಕಾಣ್ತಿದ್ದಾಳೆ. ಇವರೆಲ್ಲ ಬಂದುಬಿಟ್ಟು ಅವಳಿಗೆ ಟಾರ್ಚರ್ ಕೊಡೋದು, ನೀನೇನಾದರೂ ಬಾಯಿ ಬಿಟ್ಟರೆ ನಿನ್ನನ್ನು ಮುಗಿಸ್ಬಿಡ್ತೀವಿ, ಹೀಗೆಲ್ಲ ಪ್ರೇಮಂಗೆ ಟಾರ್ಚರ್ ಕೊಡ್ತಾರೆ. ಪ್ರೇಮ ಹೆಂಗೆ ಬಂದ್ರಿ ನೀವೆಲ್ಲ ಒಳಗೆ ಅಂತ ಕೇಳಿದ್ರೆ, ನಾವು ಹೆಂಗೋ ಬಂದ್ವಿ, ಅದು ಕಟ್ಕೊಂಡು ನಿನಗೇನು, ಒಟ್ಟಿಗೆ ಬಂದಿದ್ದೀವಿ ತಾನೆ, ಮರ್ಯಾದೆಯಲ್ಲಿ ಇರೋದು ಕಲಿ, ಏನಾರ ಬಾಯಿ ಬಿಟ್ಟೆ ಅನ್ಕೋ, ನಿನ್ನ ಗಂಡನೂ ಇರಲ್ಲ, ನಿಮ್ಮ ಅತ್ತೆನೂ ಇರಲ್ಲ, ಯಾರೂ ಇರಲ್ಲ, ಎಲ್ಲರನ್ನೂ ಫಿನಿಷ್ ಮಾಡಿಬಿಡ್ತೀವಿ ಹಂಗೆ ಅಂತೆಲ್ಲ ಎದುರಿಸ್ತಾಳೆ. ಆವಾಗ ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಫಸ್ಟ್ ಇಲ್ಲಿಂದ ಹೋಗಿ, ನೀವು ಯಾರು, ನೀವು ಹೆಂಗೆ ಬಂದ್ರಿ ಒಳಗಡೆ, ಹೀಗೆಲ್ಲ ಅಂದರೆ ಆ್ಯಕ್ಚುಲಿ ಅವಳು ಕನಸು ಕಾಣ್ತಿದ್ದಾಳೆ. ಆ ಕನಸಲ್ಲಿ ಈ ಥರ ಎಲ್ಲ ಇವ್ರು ಕಾಣಿಸ್ಕೋತಾ ಇದ್ದಾರೆ. ಅವಳಿಗೆ ಭಯ ಆಗ್ಬಿಟ್ಟಿದೆ, ನಾಳೆ ಏನು ಮಾಡ್ತಾರೋ ಏನು ಅಂತ ಭಯ ಪಟ್ಕೊಬಿಟ್ಟಿದ್ದಾಳೆ ಪ್ರೇಮ. ಇತ್ಲೇ ಗಂಡನ ಹತ್ರನೂ ಹೇಳ್ತಾ ಇಲ್ಲ, ಇತ್ಲೇ ಮಹಾದೇವನ ಹತ್ರನೂ ಹೇಳ್ತಾ ಇಲ್ಲ, ಇತ್ಲಾಗಿ ಅಂದರೆ ಪಕ್ಕ ಗೊತ್ತಾಗ್ಬಿಟ್ಟಿದೆ ಅನ್ನೋದು ದಾಮಿನಿಗೆ ಪಕ್ಕ ಗೊತ್ತಾಗ್ಬಿಟ್ಟಿದೆ. ಅಂದರೆ ಪ್ರೇಮಂಗೆ ಗೊತ್ತಾಗಿದೆ ಅಂತ ದಾಮಿನಿಗೆ ಪಕ್ಕ ಗೊತ್ತಾಗ್ಬಿಟ್ಟಿದೆ. ಇವಳೇ ಎಲ್ಲರ ಕಡೆ ಸ್ಪ್ರೆಡ್ ಮಾಡಿಬಿಟ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅನ್ನೋದು ಭಯ ಇದೆ. ಹಂಗಾಗ್ಬಿಟ್ಟು ಅವಳನ್ನು ಲಾಕ್ ಮಾಡಬೇಕು ಇವಾಗ, ಪ್ರೇಮನ್ನ ಇವರೆಲ್ಲ ಸೇರಿ ಲಾಕ್ ಮಾಡಬೇಕು. ಆ ಥರ ಇವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಇವಳಿಗೆ ಕನಸಲ್ಲೇ ಬಂದು ಕಾಡ್ತಾ ಇದ್ದಾರೆ ಇವಾಗ. ಏನು ಮಾಡಿದ್ರೂ ಕನಸಿಂದ ಆಚೆ ಹೋಗ್ತಾ ಇಲ್ಲ. ಈ ಕಡೆ ಬಂದು ಮಹಾದೇವನಿಗೆ ಅವರಪ್ಪ ಎಲ್ಲ ರೀತಿಯೂ ತಿಳುವಳಿಕೆ ಹೇಳಿ ಆಮೇಲೆ ಈ ಥರ ಆಯಿತು 20 ವರ್ಷದ ಹಿಂದೆ ಅಂತೆಲ್ಲ ಕತೆ ಹೇಳ್ತಾನಲ್ಲ, ಆವಾಗ ಅಪ್ಪ ಅಜ್ಜಿ ನೀನು ನಿನ್ನ ಸಂಸಾರ ಎಲ್ಲಿದ್ರೂ ಸರಿ ನಾನು ಒಂದು ಮಾಡೇ ಮಾಡ್ತೀನಿ, ನೀನೇನು ಭಯಪಡಬೇಡ ಅಪ್ಪಾಜಿ, ನನ್ನ ಜೊತೆಗೇ ಇರು, ಯಾವತ್ತಿದ್ರೂ ನಿನ್ನನ್ನು ನಾನು ಕೈ ಬಿಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಕೈ ಕೊಟ್ಬಿಟ್ಟು ಯಾವತ್ತೂ ನಿನ್ನ ಸಂಸಾರ ಯಾರು ಏನು ಎತ್ತ ಕಂಡಿಡ್ದೇ ಹಿಡಿತೀನಿ, ಕಂಡಿಡ್ದು ನಿಮ್ಮನ್ನು ಒಂದು ಮಾಡೇ ಮಾಡ್ತೀನಿ ಅಪ್ಪಾಜಿ, ನೀವೇನು ಭಯಪಡೋದು ಬೇಡ, ಚೆನ್ನಾಗಿರಬೇಕು ನನ್ನ ಜೀವನದಲ್ಲಿ ನನ್ನ ಕಣ್ಣೆದುರುಗಡೆ ನನ್ನ ಅಂಥೇಳಿ ಕೈ ಕೊಡ್ತಾನೆ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.